ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನಿವತ್ತು ಗೂಡುಗುಂಬಳಕಾಯಿ ದೀಪ ಹಚ್ಚೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಈ ದೀಪ ಯಾಕೆ ಹಚ್ತಾ ಇದ್ದೀನಿ ಅಂದರೆ, ನಾನೊಂದು ಹರಕೆ ಮಾಡ್ಕೊಂಡಿದ್ದೆ. ನಾವೊಂದು ಚಿಕ್ಕದು ಒಂದು ರೂಮ್ ಕಟ್ತಾ ಇದ್ವಿ, ಒಂದು ಬೆಡ್ರೂಮ್ನ. ಅದನ್ನು ಕಟ್ಟಬೇಕಾದ್ರೆ 1 ವರ್ಷ ಆಯಿತು. ಏನೇನೋ ಪ್ರಾಬ್ಲಮ್ಗಳು, ತೊಂದರೆಗಳು, ಅದರಿಂದ ಕಟ್ಟೋಕ್ಕೆ ಆಗ್ತಾ ಇರಲಿಲ್ಲ, ಮುಗ್ಸೋಕ್ಕೇನು ಅದನ್ನು ಮುಗಿತಾನೇ ಇರಲಿಲ್ಲ. ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಅಕ್ಕಪಕ್ಕದವ್ರ ಕಿರಿಕಿರಿ, ಜಗಳ ಎಲ್ಲದರಿಂದ ನಮಗೆ ಬೇಜಾರಾಗೋಗಿತ್ತು. ಸಾಕಪ್ಪ ಸಾಕು ಅನ್ನೋಷ್ಟಾಗಿತ್ತು. ಕಡೆಗೆ ಯಾರೋ ಹೇಳಿದ್ರು, ಕಣ್ಣು ದೃಷ್ಟಿ ದೋಷ ಇದ್ರೂ ಈ ಥರ ಆಗುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ಕಾಲಭೈರವ ಸ್ವಾಮಿಗೆ ಗೂಡುಗುಂಬಳಕಾಯಿ ದೀಪ ಹಚ್ತೀನಿ ಅಂತ ಹರಕೆ ಮಾಡಿಕೊಂಡೆ. ಹರಕೆ ಮಾಡ್ಕೊಂಡಿದ್ದು 3 ವಾರಕ್ಕೆ ನಾವು ಅದನ್ನೆಲ್ಲ ಮತ್ತೆ ಕಟ್ಸೋದಕ್ಕೆ ಶುರು ಮಾಡಿದ್ವು. ಆಗ ಎಲ್ಲ ಚೆನ್ನಾಗಿ ಶುರುವಾಗಿ ಅದು ಮುಗೀತು. ದೀಪ ಹಚ್ಚೋಕ್ಕೆ ನಾನೊಂದು ಚಿಕ್ಕ ಕುಂಬಳಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಈ ಥರ ಒರೆಸಿಟ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಸರಿಯಾಗಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಒಂದು ಒಣಗಿದ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಅದು ನೀರೆಲ್ಲ ಹೀರ್ಕೊಳ್ಳೋ ಥರ ಮಾಡಿ ಅದನ್ನು ಡ್ರೈ ಮಾಡಿಬಿಟ್ಟು ಆಮೇಲೆ ಅದ್ರ ಸುತ್ತಲೂ ಅರಿಶಿನ ಹಚ್ತಾ ಇದ್ದೀನಿ. ಇದ್ರ ಮೇಲೆ ಮತ್ತೆ ಅರಿಶಿನ ಕುಂಕುಮ ಹಚ್ಚಿ ಇಡ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಈ ದೀಪನ ನಾವು 5 ವಾರ 9 ವಾರ ಹಚ್ಬೋದು. ಇದನ್ನು ಮನೆಯಲ್ಲೂ ಹಚ್ಬೋದು, ಮತ್ತು ದೇವಸ್ಥಾನದಲ್ಲೂ, ಕಾಲಭೈರವ ಸ್ವಾಮಿ ದೇವಸ್ಥಾನದಲ್ಲೂ ಹಚ್ಬೋದು. ಇದನ್ನು ಹೊಸ್ತಿಲ ಹತ್ರನೇ ದೀಪ ಹಚ್ಚಿ ಇಡಬೇಕಾಗುತ್ತೆ, ಮನೆ ಒಳಗೆ ತೊಗೊಬರೋಂಗಿಲ್ಲ. ಯಾಕೆಂದರೆ ಗೂಡುಗುಂಬಳಕಾಯಿನೇ ಮನೆ ಒಳಗೆ ತರಲ್ಲ, ಉಂಡೆಕಾಯಿನ ಅಲ್ಲೇ ಕಟ್ ಮಾಡಿ ಅಲ್ಲೇ ಅದನ್ನು ದೀಪ ಥರ ರೆಡಿ ಮಾಡಿ ಅಲ್ಲಿ ಹಚ್ಚಬೇಕಾಗುತ್ತೆ. ಈ ದೀಪ ಹಚ್ಚೋದ್ರಿಂದ ಅರ್ಧಕ್ಕೆ ನಿಂತೋಗಿರೋ ಕೆಲಸಗಳು, ಮತ್ತು ಕೆಟ್ಟು ಕಣ್ಣು ದೃಷ್ಟಿ, ಯಾರಾದರೂ ಹೊಟ್ಟೆ ಕಿಚ್ಕೊಡೋರು, ಆ ಥರದ್ದೆಲ್ಲ ನಮಗೇನು ತಾಗೋದಿಲ್ಲ. ಮತ್ತು ಅಪಮೃತ್ಯು ಭಯ ಇರಲ್ವಂತೆ. ಈ ದೀಪನ ಶಕ್ತಿ ದೇವತೆಗಳು, ಹೆಣ್ಣು ದೇವರುಗಳಿಗೆ ಇದನ್ನು ಹಚ್ಬೋದಂತೆ. 365 ಬತ್ತಿ ಅಂತೇಳಿ ಸಿಗುತ್ತಲ್ಲ, ಅದನ್ನು ತೊಗೊಂಡು ಬಂದು ನೀವು ದೀಪದೊಳಗಿಟ್ಟು ಹಚ್ಬೋದು. ಹೂವು ಇಟ್ಟಿದ್ದೀನಿ. ನಿಮ್ಮ ಹತ್ರ ಯಾವ ಹೂವು ಇರುತ್ತೋ ಅದೇ ಹೂವು ಇಡಿ ಸಾಕು. ಈ ದೀಪ ಹಚ್ಚೋಕ್ಕೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸಬೇಕು, ತುಪ್ಪ ಎಲ್ಲ ಬಳಸಬಾರ್ದು. ಎರಡು ಊದ್ಗಡ್ಡಿ ಸಹಾಯದಿಂದ ದೀಪಗಳನ್ನ ಹಚ್ಕೋತಾ ಇದ್ದೀನಿ. ನಂತರ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ಕಡ್ಡಿ ಬೆಳಗಿ. ಈ ದೀಪನ ದೇವಸ್ಥಾನದಲ್ಲಿ ಹಚ್ತೀನಿ ಅಂದರೆ ಒಂದು ಅಡಿಕೆ ತಟ್ಟೆ ತೊಗೊಂಡು ಅದರೊಳಗಡೆ ಅಕ್ಕಿ ತುಂಬಿಸಿ ಆಮೇಲೆ ದೀಪಗಳಿಟ್ಟು ದೇವರಿಗೆ ಆರತಿ ಮಾಡಿ, ದೀಪ ಸಮೇತ ತಟ್ಟೆ ಅಲ್ಲೇ ಇಟ್ಟು ಬರೋದ್ರಿಂದ ಅಡಿಕೆ ತಟ್ಟೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಈ ದೀಪನ ಅಮಾವಾಸ್ಯೆ ಮುಸ್ಸಂಜೆಲ್ಲಿ ಹಚ್ತಾ ಇದ್ದೀನಿ ಬಾಗಿಲಿಗೆ. ದೇವಸ್ಥಾನದಲ್ಲಿ ಹಚ್ಬೇಕಾದ್ರೆ ರಾಹು ಕಾಲದಲ್ಲಿ ಹೋಗಿ ಹಚ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಈಗಂತೂ ಮಳೆ ಗಾಳಿ ಜೋರಾಗಿದೆ, ದೀಪಗಳನ್ನ ನೋಡ್ಕೊಂಡು ಹಚ್ಕೋಬೇಕು. ದೇವ್ರ ಮನೆಯಲ್ಲಿ ಮನೆ ದೇವ್ರಿಗೆ ದೀಪ ಹಚ್ಚಿಟ್ಟು ಅಲ್ಲಿ ಪೂಜೆ ಮಾಡಿ ಆಮೇಲೆ ಇದನ್ನು ಶುರು ಮಾಡಬೇಕು. ನಂತರ ಹೊಸ್ಲ ಹತ್ರನೂ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ದೀಪದ ಮುಂದೆ ನಿಂತ್ಕೊಂಡು ನಮ್ಮದು ಹರಕೆ ಏನಿದೆ ಅದನ್ನು ಬೇಡ್ಕೋಬೇಕು ದೇವ್ರ ಹತ್ರ. ಅಪ್ಪ ಕಾಲಭೈರವ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಯಾವುದೇ ಕೆಟ್ಟ ದೃಷ್ಟಿ ಏನೂ ತಾಗದೇ ಇರೋ ಥರ ನೋಡ್ಕೊಳಪ್ಪ ಅಂತೇಳಿ ನಾನು ಬೇಡ್ಕೊತಾ ಇದ್ದೀನಿ. ಧೂಪ ದೀಪ ಆರತಿ ಎಲ್ಲನೂ ಮಾಡ್ತಾಯಿದ್ದೀನಿ. ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಅದರಿಂದ ಬಾಗಿಲಿಗೆಲ್ಲ ಆರತಿ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಇಡೀ ಮನೆಗೆ ಆರತಿ ಮಾಡಿದ ಥರ ಆಗುತ್ತೆ. ಕುಂಬಳಕಾಯಿ ದೀಪದಿಂದ ಆರತಿ ಮಾಡ್ತಾಯಿದ್ದೀನಿ ನೋಡಿ.
ಈ ಥರ ಮಾಡೋದ್ರಿಂದ ಎಲ್ಲ ಆಗ್ಬಿಡುತ್ತಾ ಹಾಗೆ ಹೀಗೆ ಅಂದ್ಕೊಳ್ಳೋರು ಯಾರೂ ಮಾಡೋಕ್ಕೆ ಹೋಗಬೇಡಿ. ನೀವು ನಂಬಿಕೆಯಿಂದ ಆಗುತ್ತೆ ಅಂತ ಹೇಳಿ, ನಮ್ಮ ಕೆಲಸ ಹಾಗೇ ಆಗುತ್ತೆ ಅಂತ ಹೇಳಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಅದು ಆಗತ್ತೆ. ಕಾಲಭೈರವ ದೇವರು ತುಂಬ ಕೋಪದಲ್ಲಿರ್ತಾರೆ. ಆ ಸ್ವಾಮಿಗೆ ಯಾವಾಗಲೂ ನೀತಿ ನಿಯಮದಿಂದ ನಡ್ಕೋಬೇಕು. ಅಜ್ಜಿ ಹೇಳ್ತಾ ಇದ್ರು, ಕಾಲಭೈರವ ಸ್ವಾಮಿ ನೀತಿ ನಿಯತ್ತಿಂದ ನಡ್ಕೊಂಡ್ರೇ ತ್ರಿಶೂಲ, ಇಲ್ಲ ಅಂದರೆ ಅದು ಎದೆಗೆ ಶೂಲ ಆಗಿಬಿಡುತ್ತೆ. ಅದಕ್ಕೆ ಆ ಸ್ವಾಮಿನ ಕರೆಕ್ಟಾಗಿ ಪೂಜೆ ಮಾಡಬೇಕಷ್ಟೆ. ಈ ದೀಪ ಹಚ್ಚೋ ದಿನ ನಾನ್ ವೆಜ್ ತಿನ್ನಬಾರ್ದು, ಬ್ರಹ್ಮಚರ್ಯ ಪಾಲಿಸ್ಬೇಕು, ಮತ್ತು ಮುಟ್ಟಾಗಿರಬಾರ್ದು. ಮನೇಲೂ ನಾನ್ ವೆಜ್ ಮಾಡಬಾರ್ದು. ಎಷ್ಟು ಪರಿಶುದ್ಧವಾಗಿ ಮಾಡ್ತೀವೋ ನಮ್ಗೆ ಅಷ್ಟು ಬೇಗ ಫಲ ಸಿಗುತ್ತೆ. ಈ ದೀಪನ ನಾವು ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಮತ್ತು ಕಾಲಾಷ್ಟಮಿ ಬರುತ್ತೆ ತಿಂಗಳಿಗೊಂದ್ಸಲ, ಆ ದಿನವೂ ಮಾಡ್ಬೋದು, ಮತ್ತು ಭಾನುವಾರಗಳಲ್ಲೂ ಮಾಡ್ಬೋದು. 5 ವಾರ ಅಥವಾ 9 ವಾರ ಅಂತ ಹೇಳಿ ನಾವು ಹರಕೆ ಮಾಡಿಕೊಂಡು ಮಾಡ್ಬೋದು. 5 ಅಮಾವಾಸ್ಯೆ, 5 ಹುಣ್ಣಿಮೆ ಅಥವಾ ಈ ಕಾಲಾಷ್ಟಮಿ 5 ಅಮಾವಾಸ್ಯೆಗೆ ಮಾತ್ರ ಮಾಡ್ತೀವಿ ಅಥವಾ ಹುಣ್ಣಿಮೆಗೆ ಮಾತ್ರ ಮಾಡ್ತೀವಿ ಅಥವಾ ಕಾಲಾಷ್ಟಮಿಗೆ ಮಾತ್ರ ಮಾಡ್ತೀವಿ ಅನ್ನೋಕ್ಕೆ ದೂರ ಆಗಿಬಿಡುತ್ತೆ ಅನ್ನೋರು ಎಲ್ಲನೂ ಸೇರಿಸಿ ಒಂದೇ ತಿಂಗಳಲ್ಲಿ ಮಾಡ್ಬೋದು. ಈ ಥರ ನಿಮ್ಗೆ 2 ತಿಂಗಳಿಗೆ ಎಲ್ಲ ವ್ರತನೂ ಮುಗಿಯುತ್ತೆ ಅದ್ರದ್ದು. ಈ ಕುಂಬಳಕಾಯಿ ದೀಪ ಹಚ್ಚೋ ದಿನ ಮಾತ್ರ ನಾನ್ ವೆಜ್ ತಿನ್ನಬಾರ್ದು ಮತ್ತು ಬ್ರಹ್ಮಚರ್ಯ ಪಾಲಿಸಬೇಕು. ನೋಡಿ, ಬಾಗಿಲಿಗೆ ದೀಪ ಇಟ್ಟಿದ್ದೀನಿ, ಪೂಜೆ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಹಾಕ್ತಿರೋ ವಿಡಿಯೋ ಟೆಂಪಲ್ಲು ಆದಿಚುಂಚನಗಿರಿ ಕಾಲಭೈರವ ಸ್ವಾಮಿಗೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.